ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಜಾನಕಿ. ಇವತ್ತು ಸಂಜೆ 7 ಗಂಟೆಗೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್ ನಡೀತಾ ಇದೆ. ಗೊತ್ತಿರುವಂಥದ್ದೇ, ಎಲ್ಲರೂ ಕೂಡ ಮ್ಯಾಚ್ ನೋಡೋದಕ್ಕೆ 7 ಗಂಟೆ ಆಗಿದ ತಕ್ಷಣ ಟಿವಿ ಮುಂದೆ ಕುತ್ಕೊಳ್ತಾರೆ ಅಂತ ಎಲ್ರಿಗೂ ಗೊತ್ತಿರುವಂತಹ ವಿಷಯನೇ. ಆದರೆ ಈ ಸಲ ಇಂಡಿಯಾ ಗೆಲ್ಲುತ್ತಾ, ಹಾಗೆ ಯಾರೆಲ್ಲ ಮ್ಯಾಚ್ಗಳನ್ನ ನೋಡ್ತಾ ಇರ್ತಾರೆ, ಸೊ ಅವರಿಗೊಂದು ಕುತೂಹಲ ಇರುತ್ತೆ, ಯಾವ ಟೀಮ್ ಗೆಲ್ಲುತ್ತೆ, ಹಾಗೆ ಯಾವ ಟಾಸ್ಕ್ ಅನ್ನ ತಗೊಂಡ್ರೆ ಇಂಡಿಯಾ ಗೆಲ್ಲುತ್ತೆ, ಬೌಲಿಂಗ್ ತಗೊಂಡ್ರೆ ಗೆಲ್ಲುತ್ತಾ ಅಥವಾ ಬ್ಯಾಟಿಂಗ್ ತಗೊಂಡ್ರೆ ಗೆಲ್ಲುತ್ತಾ ಅನ್ನೋಂತೂ ಒಂದಿಷ್ಟು ಜನರಿಗೆ ಕುತೂಹಲ ಇರುತ್ತೆ. ಇವತ್ತು ಒಂದಷ್ಟು ಜನರನ್ನ ಅಭಿಪ್ರಾಯ ತಿಳ್ಕೊಂಡು ಬರೋಣ, ಯಾವ ಟೀಮ್ ಗೆಲ್ಲುತ್ತೆ, ಹಾಗೆ ಯಾವ್ದು ಟಾಸ್ಕ್ ನ ತಗೊಂಡ್ರೆ ಗೆಲ್ಲುತ್ತೆ ಅನ್ನೋಂಥದ್ದನ್ನ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಇವತ್ತು ಇಂಡಿಯಾ ಗೆಲ್ಲೋದು ಚೆನ್ನಾಗಿರುತ್ತೆ, ಇಂಡಿಯಾ ಗೆಲ್ತಾರೆ. ಟಾಸ್ಕ್ ಅಲ್ಲಿ ಇಂಡಿಯಾ ಬ್ಯಾಟಿಂಗ್ ತಗೊಂಡ್ರೆ ಗೆಲ್ಬೋದಾ ಅಥವಾ ಬೌಲಿಂಗ್ ತಗೊಂಡ್ರೆ ಗೆಲ್ಬೋದಾ? ನಾವು ಚೇಸ್ ಮಾಡೇ ಚೆನ್ನಾಗಿರುತ್ತೆ, ಒಳ್ಳೆ ಬ್ಯಾಟಿಂಗ್ ಲೈನಪ್ ಇದೆ. ಸೊ ಐ ಥಿಂಕ್ ವಿಲ್ ವಿನ್ ಇಫ್ ಯು ಚೇಸ್. ಯಾವ ಆಟಗಾರರಿದ್ರೆ ಈ ಮ್ಯಾಚ್ನ ಗೆಲ್ಬೋದು? ಅಭಿಷೇಕ್ ಶರ್ಮಾ ಇಲ್ಲಿವರೆಗೆ ಆಡಿಲ್ಲ, ಈ ಮ್ಯಾಚ್ ಚೆನ್ನಾಗಿ ಆಡ್ತಾರೆ. ಇಲ್ಲಿ ಪುಲ್ಲ ವಿರಾಟ್ ಕೊಹ್ಲಿ ದಿಸ್ ಮ್ಯಾಚ್ ಶೋರ್. ಸೊ ವಿರಾಟ್ ಕೊಹ್ಲಿ ಅವರು ಇದ್ದಿದ್ರೆ ಈ ಮ್ಯಾಚಲ್ಲಿ ಎಷ್ಟು ಖುಷಿ ಇರ್ತದೆ? ಅವ್ರು ಇದ್ದಿದ್ರೆ, ವಿರಾಟ್ ಕೊಹ್ಲಿ ಇದ್ದಿದ್ರೆ ಸೇಮ್ ಲಾಸ್ಟ್ ಮ್ಯಾಚ್ ಹೆಂಗೆ ಲಾಸ್ಟ್ ಫೈನಲ್ಸ್ ಗೆಲ್ಸಿದ್ರು, ಈ ಸಲ ಹತ್ರ ಗೆಲ್ಸಿದ್ರು. ಹಾಂ, ಬಟ್ ನಮ್ಮ ಯಂಗ್ ಟೀಮ್ ಅವರು ಗೆಲ್ತಾರೆ. ಹಾಂ, ಈ ಮ್ಯಾಚಲ್ಲಿ ವಿರಾಟ್ ಕೊಹ್ಲಿ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊಂತಾರೆ? ಅವ್ರನ್ನ ಎಲ್ಲ ಮಿಸ್ ಮಾಡ್ಕೊತೀವಿ, ಅದಕ್ಕೇನು ಮಿಸ್ ಮಾಡ್ಕೊತೀವಿ, ಬಟ್ ಪರವಾಗಿಲ್ಲ, ನಮ್ಮ ಯಂಗ್ ಟೀಮು ಚೆನ್ನಾಗಿದೆ, ಅವರು ಆಡ್ತಾರೆ. ಈ ಸಲ ಪಕ್ಕ ಇಂಡಿಯಾ ಗೆಲ್ಲುತ್ತಂತ ಪಕ್ಕ ಗೆಲ್ತಾರೆ. ನಿಮ್ಗೆ ಏನು ಅನ್ಸುತ್ತೆ? ಹಾಂ, ಇಂಡಿಯಾ ಪಕ್ಕ ಗೆಲ್ಲುತ್ತೆ. ಸೊ ವಿ ಹ್ಯಾವ್ ಟು ವಿನ್, ಗೋ ಇಂಡಿಯಾ. ಈ ಮ್ಯಾಚಲ್ಲಿ ಯಾವ ಟಾಸ್ಕ್ನ ತಗೊಂಡ್ರೆ ಇಂಡಿಯಾ ಗೆಲ್ಬೋದು ಅನ್ಸುತ್ತೆ? ಬ್ಯಾಟಿಂಗ್ ತಗೊಂಡ್ರೆ, ಚೇಸ್ ಮಾಡಿದ್ರೆ, ಯಾ ಇಫ್ ವಿ ಚೇಸ್. ಯಾವ ಪ್ಲೇಯರು ಚೆನ್ನಾಗಿ ಆಡ್ತಾರೆ ಇಂಡಿಯಾದಲ್ಲಿ? ಅಭಿಷೇಕ್ ಶರ್ಮಾ. ನಂಗೆ ಗೊತ್ತಿಲ್ಲ ಅದಿಲ್ಲ. ಈ ಸಲ ಪಕ್ಕ ಇಂಡಿಯಾನೇ ಗೆಲ್ಲುತ್ತೆ ಅಂತ ನಂಬಿಕೆ ಇದೆಯಾ? ಇದೆ. ಅದೇ ನೀವು ಹಿಸ್ಟಾರಿಕಲಿ ನೋಡಿದರೆ ನ್ಯೂಜಿಲೆಂಡ್ ಹ್ಯಾಸ್ ಬೀನ್ ಅ ಟಫ್ ಅಪೋನೆಂಟ್ ನಮಗೆ ವರ್ಲ್ಡ್ ಕಪ್ ಸಿಚುವೇಶನ್ಸಲ್ಲಿ. ಸೊ ಇಟ್ ಕಷ್ಟ ಇರುತ್ತೆ, ಬಟ್ ಇಂಡಿಯಾ ಗೆಲ್ತಾರೆ. ಎಷ್ಟು ಜನರಿಗೆ ಕನಸಿರುತ್ತೆ ಗೆಲ್ಲಬೇಕು ಅಂತ ಅನ್ನೋದು, ಇಂಡಿಯಾ ಗೆಲ್ಲಬೇಕು ವರ್ಲ್ಡ್ ಕಪ್ನ ಅಂತ? ಈ ಸಲ ಗೆದ್ರೆ ಐ ಮೀನ್ ಲಾಸ್ಟ್ ಟೈಮ್ ಥರನೇ ಇರುತ್ತೆ, ಖುಷಿ ಇರುತ್ತೆ, ಎಲ್ಲ ಎಂಜಾಯ್ ಮಾಡ್ತೀವಿ, ಎಲ್ಲ ಮ್ಯಾಚ್ ಒಟ್ಟಿಗೆ ನೋಡಿದಾಗ ಮಜಾ ಇರುತ್ತೆ. ಈ ವಿರಾಟ್ ಕೊಹ್ಲಿ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊತಾ ಇದ್ದಾರೆ ಎಲ್ಲರೂ ಕೂಡ ಈ ಮ್ಯಾಚಲ್ಲಿ? ಐ ಮೀನ್ ಅವ್ರು ಇದ್ದಿದ್ರೆ ಚೆನ್ನಾಗೇ ಇರೋದು, ಅವ್ರು ಆಡೋದು ನೋಡೋಕ್ಕೆ ಖುಷಿನೇ ಆಗುತ್ತೆ. ಹೆಂಗೋ IPL ಆಡೋಕ್ಕೆ ಬರ್ತಾರಲ್ಲ, ಸೊ ಅಷ್ಟೇನು ಫೀಲ್ ಇಲ್ಲ, ಬಟ್ ಇದ್ದಿದ್ರೆ ಚೆನ್ನಾಗಿದ್ದೀರು. ಯಾವಾಗೂ ನಾವು ಹೇಳೋದು ಒಂದೇ ಆನ್ಸರು ನಮ್ಮದೇ, ನಮ್ಮ ಇಂಡಿಯಾ ಗೆಲ್ಲಬೇಕು ಅಂತ ಯಾವಾಗಲೂ ಅದನ್ನೇ ಹೇಳೋದು. ಬಟ್ ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಅವರು ಫಸ್ಟು ಬೌಲಿಂಗ್ಗೆ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಆಮೇಲೆ ಅವ್ರು ಸ್ಕೋರ್ ಮಾಡ್ತಾರೆ, ಅದ್ರ ಮೇಲೆ ಬ್ಯಾಟಿಂಗ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಜೋಶ್ ಕೊಡುತ್ತೆ. ಅವ್ರು ಎಷ್ಟು ಟಾರ್ಗೆಟ್ ಮಾಡಿರ್ತಾರೆ ಅದನ್ನ ನೋಡ್ಬೋದು, ಅದ್ರ ಮೇಲೆ ನಾವು ಬ್ಯಾಟಿಂಗ್ ಮಾಡೋದು ತುಂಬ ಖುಷಿ ಇರುತ್ತೆ. ಇವತ್ತೇ ಫೈನಲ್ ವರ್ಲ್ಡ್ ಕಪ್ ಗೆಲ್ಲಬೇಕು, ಸೊ ಈ ವರ್ಲ್ಡ್ ಕಪ್ ನಮ್ಮ ಇಂಡಿಯಾ ತಗೊಳ್ಳುತ್ತಾ? ಮೇಡಮ್, ಯಾವಾಗೂ ನಾವು ಹೇಳೋದೇನಂತೀವಿ, ಇಂಡಿಯಾ ಗೆಲ್ಲಬೇಕು. ನೀವು ಏನು ಹೇಳಿದ್ರು ಅವ್ರವ್ರು ಅದನ್ನೇ ಗೆಲ್ಬೇಕಂತಾರಲ್ಲ, ಸೊ ಗೆಲ್ಲುತ್ತೆ. ಓಕೆ, ಸೊ ಈ ವಿರಾಟ್ ಕೊಹ್ಲಿ ಅವರು ಇದ್ದಿದ್ರೆ ಈ ಮ್ಯಾಚಲ್ಲಿ, ಸೊ ಎಷ್ಟು ಅಭಿಮಾನಿಗಳಿಗೆ ಎಷ್ಟು ಖುಷಿ ಕೊಡ್ತಾ ಇದೆ? ತುಂಬ ಜೋಶ್ ಇರುತ್ತೆ, ಇದ್ದಿದ್ರೆ ಎಲ್ಲ ಇರಬೇಕಾಗಿತ್ತು, ಬಟ್ ಫುಲ್ಲು ಜೋಶ್ ಇದೆ ಮೇಡಮ್. ಎಷ್ಟು ಮಿಸ್ ಮಾಡ್ಕೊತಾ ಇದ್ರ ವಿರಾಟ್ ಅವ್ರನ್ನ? ಆಲ್ಮೋಸ್ಟ್ ಅಲ್ಲೂ ತುಂಬ 18 ಅಲ್ವಾ, ಮಿಸ್ ಮಾಡ್ಕೊಳಕ್ಕೆ ಆಗಲ್ಲ, ಬಟ್ ಫೀಲ್ ಇದೆ. ನೆಕ್ಸ್ಟ್ ಟೈಮ್ ಬಂದು ಆಡ್ತಾರೆ ಅನ್ನೋ ಹೋಪ್ಸ್ ಇದೆ. ಆಡ್ತಾರೆ ಬರಬೇಕು ಅಂತ. ಮ್ಯಾಮ್, ಇಂಡಿಯಾಗೆ ಬಂದ್ಬಿಟ್ಟು ಕೇಳ್ತೀರಾ ಯಾರು ಗೆಲ್ತಾರೆ ಅಂತ? ಇಂಡಿಯಾನೇ ಗೆಲ್ತಾರೆ ಆಫ್ ಕೋರ್ಸ್, ಹೋಪಿಂಗ್ ಸೊ. ಯಾವ ಟಾಸ್ಕ್ ಅಲ್ಲಿ ಯಾವುದು ಬ್ಯಾಟಿಂಗ್ ತಗೊಂಡ್ರೆ ಗೆಲ್ಬೋದಾ ಅಥವಾ ಬೌಲಿಂಗ್ ತಗೊಂಡ್ರೆ ಗೆಲ್ಬೋದಾ? ಡಿಪೆಂಡ್ಸ್ ಮ್ಯಾಮ್, ಏನು ಫೀಲ್ಡ್ ಮೇಲೆ ಡಿಪೆಂಡ್ ಅದು. ಆ್ಯಂಡ್ ಆನ್ ಟಾಪ್ ಆಫ್ ದಟ್ ಮೊದಲೇ 3 ಮ್ಯಾಚ್ ಸೋತಿದ್ದಾರೆ ಅಂತ ಬೇರೆ ಭಯ ಇದೆ. ಅದೇ ಗ್ರೌಂಡಲ್ಲಿ ಈ ಸಲ ಗೆಲ್ಲಬೇಕು ಅಂತ ಅಂದ್ಕೊಂಡಿದ್ದೀವಿ ಅಷ್ಟೇ. ಮೇನ್ ಯಾರಿದ್ರೆ ಆ ಆಟದಲ್ಲಿ ಚೆನ್ನಾಗಿ ಆಡ್ಬೋದು, ಈ ಸಲ ಇಂಡಿಯಾ ಗೆಲ್ಬೋದು ಅಂತ ಅನ್ಸುತ್ತೆ? ಆಡ್ಲಿ ಮ್ಯಾಮ್, ಎಲ್ಲರೂ ಆಡ್ತಾ ಇದ್ದಾರೆ, ಚೆನ್ನಾಗೇ ಆಡ್ತಾ ಇದ್ದಾರೆ. ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ, ಆಡ್ಲಿ, ಇದ್ದಿದ್ದೆ ಪ್ಲೇಯರ್ಸ್ ಆಡ್ಲಿ. ಈಗ ವಿ ವಾಂಟ್ ಬುಮ್ರಾ ಆಲ್ಸೋ ಟು ಬಾಲ್. ಸೊ ವಿರಾಟ್ ಕೊಹ್ಲಿ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊತಾ ಇದ್ದೀರಾ ಅಂತ? ವಿರಾಟ್ ಕೊಹ್ಲಿನ ಆಫ್ ಕೋರ್ಸ್ ಮ್ಯಾಮ್, ಲೆಜೆಂಡ್ರಿ ಪ್ಲೇಯರ್, ಮಿಸ್ ಮಾಡ್ಕೋತೀವಿ. ಬಟ್ ದೆನ್ ದೇರ್ ಆರ್ ಗುಡ್ ಪ್ಲೇಯರ್ಸ್ ಪ್ಲೇಯಿಂಗ್ ನೌ. ಸೊ ಇರಲಿ, ಆಡ್ಲಿ, ಎಲ್ಲರೂ ಆಡ್ಲಿ. ಈ ಸಲ ಪಕ್ಕ ಹಾಗಾದ್ರೆ ಇಂಡಿಯಾನ ಗೆಲ್ಲುತ್ತೆ ಅಂತ? ಗೆಲ್ಲಬೇಕು ಮ್ಯಾಮ್, ಗೆಲ್ಲಬೇಕು. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಇಂಡಿಯಾ, ಪ್ಲೀಸ್ ಪ್ಲೇ ವೆಲ್. ಥ್ಯಾಂಕ್ ಯು ಸೋ ಮಚ್. ಸರ್, ಇವತ್ತು ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್ ನಡ್ತಾ ಇದೆ, ಯಾವ ಟೀಮ್ ಗೆಲ್ಬೋದು? 100% ಇಂಡಿಯಾ ಗೆಲ್ಲುತ್ತೆ. ಓಕೆ, ಸೊ ಬ್ಯಾಟಿಂಗ್ ತಗೊಂಡ್ರೆ ಒಳ್ಳೇದಾ ಅಥವಾ ಬೌಲಿಂಗ್ ತಗೊಂಡ್ರೆ ಒಳ್ಳೇದಾ? ಯಾವ್ದು ಆಯ್ಕೆ ಮಾಡಿದ್ರೆ? ಫಸ್ಟ್ ಬೌಲಿಂಗ್ ತಗೊಂಡ್ರೆ ಒಳ್ಳೇದು. ವಿರಾಟ್ ಕೊಹ್ಲಿ ಅವ್ರನ್ನ ಇದಿದ್ರೆ ಈ ಮ್ಯಾಚ್ ಅಲ್ಲಿ ಗೆಲ್ಬೋದಾಗಿತ್ತಾ ಇಂಡಿಯಾ? ನಮ್ಮ ಬೆಂಗಳೂರವರು ಅಂತ ಒಂದು ಜೋಶ್ ಇರ್ತಿತ್ತು. ಒಂದು ವಿಶ್ ಮಾಡಿ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಆಲ್ ದ ಬೆಸ್ಟ್ ಟೀಮ್ ಇಂಡಿಯಾ. ಇಂಡಿಯಾ ಗೆಲ್ಲೋದು ಪಕ್ಕ. ಐ ಸಪೋರ್ಟ್ ವಿರಾಟ್ ಕೊಹ್ಲಿ ಅಂತ ಇಂಡಿಯಾ ಟೀಮ್.
ಓಕೆ ಸೊ ಈ ಸಲ ವಿರಾಟ್ ಕೊಹ್ಲಿ ಅವರು ಇಲ್ಲ, ಇದ್ದಿದ್ರೆ ಈ ಮ್ಯಾಚ್ಗೆ ಯಾವ ರೀತಿ ಅಂದರೆ ಜನರಿಗೆ ಇಷ್ಟ ಆಗ್ತಾ ಇತ್ತು? Virat Kohli idre it's gonna be it. Without Virat Kohli also I think it's gonna be it only. ಓಕೆ There are many other good players, so I wish that India is gonna win.